ಡಾಕ್ಟರ್ ನಿಮ್ಮ ಹತ್ರ ಮಾತಾಡ್ತೀನಿ. ಇದೀಗ ಮತ್ತೊಬ್ರು ನಮ್ಮ ಜೊತೆ ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಅಂಬಿಕಾ ಸುಬ್ರಹ್ಮಣ್ಯ ಉಡುಪ ಅಂತ ಮಕ್ಕಳ ತಜ್ಞರು. ಇವರು ಕೂಡ ವೆಲ್ಕಮ್ ಮಾಡ್ಕೊಳ್ತೀನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಕ್ಕಳಲ್ಲೂ ಕೂಡ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಹೆಚ್ಚಾಗ್ತದೆ, ಅಂದ್ರೆ ಸಂಪೂರ್ಣ ಬದಲಾಗ್ಬಿಟ್ಟಿದೆ ಡಾಕ್ಟರ್. ವಯಸ್ಸಾಗಿರೋರಲ್ಲಿ ಅಂತಿತ್ತು, ಅದು ಬದಲಾಗಿ ಈಗ ಯಂಗ್ಸ್ಟರ್ಸ್ ಅಂತ ಬಂತು, ಈಗ ಹೆಚ್ಚಾಗಿ ಮಕ್ಕಳ ತನಕ ಹೋಗಿದೆ. ಏನ್ ಅನಿಸ್ತಾ ಇದೆ, ಕಾರಣ ಏನು ಅಂತ ಅನಿಸ್ತಾ ಇದೆ ನಿಮ್ಗೆ? ಇದನ್ನ ಅಡಲ್ಟ್ ಡಿಸೀಸ್ ಇನ್ ಯಂಗ್ ಅಂತ ಹೇಳ್ತೀವಿ. ದೊಡ್ಡೋರ್ಗೆ ವಯಸ್ಸಾದ್ಮೇಲೆ ಬರುವಂಥ ಕಾಯಿಲೆಗಳು ಎಳೆ ಮಕ್ಕಳಿಗೆ ಬರುವಂಥದ್ದು. ಮಕ್ಕಳು ಅಂದರೆ ಏಜ್ ಕ್ಯಾಟಗರಿ 0 to 18 ಇಯರ್ಸ್. 18 ಇಯರ್ಸ್ ಒಳಗಡೆ ಬರುವಂಥ ಡಯಾಬಿಟಿಸ್ ಇರ್ಬೋದು, BP ಇರ್ಬೋದು, ಇವೆಲ್ಲದು ಅಡಲ್ಟ್ ಡಿಸೀಸಸ್ ಇನ್ ಚಿಲ್ಡ್ರನ್. ಅಪೌಷ್ಟಿಕತೆ ಅಂದರೆ ಬರೀ ತೆಳು ಇರೋದು, ವೆಯ್ಟ್ ಕಮ್ಮಿ ಇರೋದು, ಅಂಡರ್ ವೆಯ್ಟ್, ಸ್ಟಂಟಿಂಗ್ ಅಷ್ಟು ಮಾತ್ರ ಅಲ್ಲ, ಒಬೇಸಿಟಿ, ಓವರ್ ವೆಯ್ಟ್ ಕೂಡ ಅಪೌಷ್ಟಿಕತೆಗೆ ಬರುತ್ತೆ. ಮ್ಯಾಲ್ನ್ಯೂಟ್ರಿಷನ್ ಅಂತಲೇ ಹೆಸರು ಅದಕ್ಕೆ. ಇದಕ್ಕೆ ಏನು ಕಾರಣ ಅಂತ ಹೇಳ್ಬೋದ್ರೆ ಅವರ ಸೆಡೆಂಟರಿ ಲೈಫ್ ಸ್ಟೈಲ್ಸ್. ಆಟ ಆಡೋಕ್ಕೆ ಬಿಡದೇ ಇರೋದು, ಫೀಲ್ಡ್ ಇಲ್ಲದೆ ಇರೋದು, ಬರೀ ಓದು, ಪುಸ್ತಕ, ಮೊಬೈಲು ಇಂಥದ್ರೊಳಗೆ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಈಗಿನ ಕಾಲದ ಮಕ್ಕಳಲ್ಲಿ ಇಂಥವೆಲ್ಲ ಕಾಯಿಲೆಗಳು ಜಾಸ್ತಿ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಓಕೆ ಡಾಕ್ಟರ್, ಈಗಿನ ಎಲ್ಲ ತಂದೆ ತಾಯಿಗೂ ಕೂಡ ಗೊತ್ತು ಯಾವುದು ಜಂಕ್ ಫುಡ್, ಮನೆ ಒಳ್ಳೆ ಊಟ ಯಾವುದು ಅನ್ನೋದು ಡಾಕ್ಟರ್ಗಳ ಮನೆ ಅಂದರೆ ಪೇರೆಂಟ್ಸ್ಗೆ ಗೊತ್ತಿದೆ. ಆ್ಯಂಡ್ ಮಕ್ಕಳಿಗೆ ಮೊಬೈಲ್ ಒಳ್ಳೇದು ಅಥವಾ ಒಳ್ಳೇದಲ್ವಾ ಅನ್ನೋದು ಕೂಡ ಗೊತ್ತಿದೆ. ಆದರೂ ಕೂಡ ಮಕ್ಕಳು ಹಠ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಇರುವಂತಹ ಸಂಪ್ರದಾಯವನ್ನ ಬದಲಾಯಿಸ್ಕೊಬಿಟ್ಟಿದ್ದಾರೆ ಪೇರೆಂಟ್ಸ್ಗಳು, ಮಕ್ಕಳ ಆ ಕ್ಷಣದ ಖುಷಿಗಾಗಿ. ಇದು ಎಲ್ಲ ಒಂದ್ ಕಡೆ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗ್ತಾ ಇದೆ. ಹಾರ್ಟ್ ಅಟ್ಯಾಕ್ ಅನ್ನೋದಕ್ಕಿಂತ ಒಬೆಸಿಟಿಗೆ, ದೈಹಿಕವಾಗಿ ಅವ್ರನ್ನ ಆಕ್ಟಿವ್ ಇಲ್ಲದೆ ಇರೋದಕ್ಕೆ ಕಾರಣವಾಗ್ತದೆ ಅಂತ ಅನ್ಸುತ್ತಾ ನಿಮ್ಗೆ? ಹೌದು, ಖಂಡಿತವಾಗ್ಲೂ ಹೌದು. 19,000 ಸ್ಟಡೀಸ್ ಮಾಡಿದ್ದಾರೆ ಮೊಬೈಲ್ ಸ್ಕ್ರೀನ್ ಟೈಮಿಗೆ ಮತ್ತೆ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟು. 19,600 ಸ್ಟಡೀಸು. ಅದರಲ್ಲಿ 300 ಚಿಲ್ಲರೆ ಸ್ಟಡಿಗಳಲ್ಲಿ ಹೇಳ್ತಾರೆ ಈ ಮೊಬೈಲ್ TV ಇಂದಾನೆ ಬೇರೆ ಬೇರೆ ಥರದ ಕಾಯಿಲೆಗಳು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಫಿಸಿಕಲಲ್ಲಿ ಕೂತು 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 ಒಂದೇ ಜಾಗದಲ್ಲಿ ಕೂತಿರೋದ್ರಿಂದ ಮಾಂಸಗಳು ಅಷ್ಟು ಬೆಳವಣಿಗೆ ಆಗದಿರೋದು, ಗ್ರೋತ್ ಆಗದೆ ಇರೋವಂಥದ್ದು, ಮೆಂಟಲಿ ಮಾತು ಬರದೇ ಇರೋವಂಥದ್ದು, ಬುದ್ಧಿ ಚುರುಕಾಗದೇ ಇರೋವಂಥದ್ದು, ಇಂಟೆಲಿಜೆನ್ಸ್ ಕಮ್ಮಿ ಆಗೋದು, ಸ್ಕೂಲಲ್ಲಿ ಬ್ಯಾಕ್ವರ್ಡ್ನೆಸ್ ಬರೋವಂಥದ್ದು, ಈ ಟೀನೇಜ್ ಮಕ್ಕಳುಗಳಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗೋದು, ಸೈಬರ್ ಬುಲ್ಲಿಂಗ್ ಆಗೋವಂಥದ್ದು, ಸೋಷಲ್ ಮೀಡಿಯಾದಲ್ಲೇ ಅಡಿಕ್ಟ್ ಆಗೋವಂಥದ್ದು, ಲೈಕ್ ಬೇಕು ನನಗೆ ಅನ್ನೋವಂಥದ್ದು, ಆ ಬೇರೆಯವ್ರನ್ನ ಮೆಚ್ಚಿಸೋಂಥ ರೀತಿಯಲ್ಲಿ ಬಟ್ಟೆ ಹಾಕ್ಕೊಳ್ಳೋದಾಗಲಿ, ಅವ್ರ ನಡವಳಿಕೆ ಚೇಂಜ್ ಮಾಡ್ಕೊಳ್ಳೋದಾಗಲಿ, ಆ್ಯಂಟಿ ಸೋಷಿಯಲ್ ಬಿಹೇವಿಯರ್ಗಳು ಬರುವಂಥದ್ದು, ಇವೆಲ್ಲದೂ ರಿಸರ್ಚ್ ಮಾಡಿ ದಾಖಲೆ ಮಾಡಿದ್ದಾರೆ. ಬರೇ ಫಿಸಿಕಲ್ ಹೆಲ್ತಿಗೆ ಅಲ್ದಿರ ಮೆಂಟಲ್ ಹೆಲ್ತಿಗೆ ಮತ್ತು ಸೋಷಲ್ ಹೆಲ್ತಿಗೆ ಮಕ್ಕಳು ಬೇರೆಯವ್ರ ಜೊತೆ ಬೆರೆಯೋದಕ್ಕೆ ಆಗೋದಿಲ್ಲ. ನನ್ನ ಮಗಳು ಯಾರ ಹತ್ರನೂ ಬೆಳೆದಿಲ್ಲ, ಕೋವಿಡ್ ಮಗು ಅನ್ನೋದು ಇದಾಗ ಒಂದು ಪದ ಉಪಯೋಗಿಸ್ತಾ ಇದ್ದಾರೆ. ಕೋವಿಡ್ ಮಗು ಅಂದ್ರೇನು? 19ನೇ ಇಸ್ವಿ 20ನೇ ಇಸ್ವಿಯಲ್ಲಿ ಹುಟ್ಟಿರೋಂಥ ಮಕ್ಕಳು ಸೀಟಿಗೆ ಹಾಕಿಬಿಟ್ಟು ಸ್ಟೇಟ್ ಮಾಡಿ ಕೂರಿಸ್ಬಿಡೋದು ಮೊಬೈಲು TV ಮುಂದೆ. ಅಸಲಿಗೆ 2 ವರ್ಷದ ಮುಂಚೆ 1 ನಿಮಿಷದ ಸ್ಕ್ರೀನ್ ಟೈಮ್ ಕೂಡ ಅಡ್ವೈಸ್ ಮಾಡಲ್ಲ ಇಂಡಿಯನ್ ಅಸೋಸಿಯೇಷನ್ ಆಫ್ ಪೀಡಿಯಾಟ್ರಿಕ್ಸಲ್ಲಿ. 2 ವರ್ಷದ ಮೇಲೆ 5 ವರ್ಷದ ತನಕ 1 ಗಂಟೆಗಿಂತ ಹೆಚ್ಚು ಹೋದರೆ ಅದು ಎಕ್ಸೆಸಿವ್ ಸ್ಕ್ರೀನ್ ಟೈಮ್ ಅಂತ ಲೆಕ್ಕ. ಅದಾದಮೇಲೆ ಬೇಕಾದರೆ ಮಾತುಕತೆ ಮಾಡೋದಕ್ಕೆ, ಬೇರೆಯವ್ರ ಜೊತೆ ಮಾತಾಡೋದಕ್ಕೆ, ವಿಡಿಯೋ ಕಾಲ್ ಮಾಡೋದಕ್ಕೆ, ಸಂಬಂಧಿಗಳ ಜೊತೆ ಬೆರೆಯೋದಕ್ಕೆ ಉಪಯೋಗಿಸ್ಕೋಬೋದು, ಆನ್ಲೈನ್ ಲರ್ನಿಂಗ್ ಮಾಡೋದಕ್ಕೆ ಉಪಯೋಗಿಸ್ಬೋದು. ಆದರೆ ತಂದೆ ತಾಯಿ ಯಾರಾದ್ರೊಬ್ರು ಜೊತೆಗಿರಬೇಕು ಫೋನು ಅಥವಾ ಮೊಬೈಲ್ ಉಪಯೋಗಿಸುವಾಗ ಅಂತ ಇರೋವಂಥ ಪದ್ಧತಿ. ಓಕೆ